शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। दीपत्वं ब्रह्मरूपोऽसि ज्योतिष्यं प्रभुरव्ययः सौभाग्यं देहि पुत्रांच सर्वान् कामाच्च देहि मे। ಈಗ ಆಚಮನವನ್ನು ಮಾಡಬೇಕು. ಆಚಮನವನ್ನು ಮಾಡುವಾಗ ಚಿಕ್ಕ ಪಾತ್ರೆಯಲ್ಲಿರುವಂತಹದ್ದು ನಾವು ಉಪಯೋಗಿಸಬೇಕು. ದೊಡ್ಡ ಪಾತ್ರೆಯಲ್ಲಿ ಇರುವಂತಹದ್ದು ಭಗವಂತನಿಗೆ ಸಂಕಲ್ಪ ಮಾಡಿ ಉಪಯೋಗಿಸಬೇಕು. ಚಿಕ್ಕ ಪಾತ್ರೆಯಲ್ಲಿರುವಂತಹದ್ದು ಈಗ ನಾನು ಕೈನಲ್ಲಿ ತೆಗೆದುಕೊಂಡು ಈಗ ಓಂ ಕೇಶವಾಯ ಸ್ವಾಹ. ಹೆಣ್ಣು ಮಕ್ಕಳಾದರೆ ನಮಃ ಅಂದ್ಕೊಳ್ಳಿ, ಗಂಡು ಮಕ್ಕಳಾದರೆ ಸ್ವಾಹ ಅಂದ್ಕೊಳ್ಳಿ. ಓಂ ನಾರಾಯಣಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಈ ರೀತಿ 3 ನಾಮಗಳು ಆದ ನಂತರ ಕೈಯನ್ನು ತೊಳೆದುಕೊಳ್ಳಬೇಕು. ಈ ರೀತಿ ಇರುವುದರಿಂದ 2 ಕೈಯಲ್ಲಿ ಹೀಗೆ ತೊಳೆದುಕೊಂಡು ನೀವು ಯಾವುದಾದ್ರು ಒಂದು ಬಟ್ಟೆಯಲ್ಲಿ ಮಾಡಿಸ್ಕೊಳ್ಳಿ. ನಂತರ ಓಂ ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಜನಾರ್ದನಾಯ ನಮಃ, ಓಂ ಉಪೇಂದ್ರಾಯ ನಮಃ, ಓಂ ಹರಯೇ ನಮಃ, ಓಂ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶ್ರೀಕೃಷ್ಣಾಯ ನಮಃ. ಈಗ ಭೂತೋಚ್ಚಾಟ ಮಾಡಬೇಕು. ಭೂತೋಚ್ಚಾಟ ಮಾಡೋದಕ್ಕೆ ಈ ರೀತಿ ಅಕ್ಷಿಂತೆ ಕಾಳು ತೆಗೆದುಕೊಂಡು ಇದನ್ನು ವಾಸನೆ ನೋಡಿ ನಾವು 3 ಸತಿ ಪ್ರಾಣಾಯಾಮ ಮಾಡಬೇಕು. ಇದನ್ನು ಈಗ ವಾಸನೆ ನೋಡಿದ ನಂತರ ನಿಮ್ಮ ಎಡಭಾಗಕ್ಕೆ ಇದನ್ನು ಹಾಕಬೇಕು. ಎಡಭಾಗದಲ್ಲಿ ಹಾಕಬೇಕು. ಹಾಕಿದ ನಂತರ ಈಗ ಉತ್ತಿಷ್ಟಂತು ಭೂತ ಪಿಶಾಚಾಹ ಏತೆ ಭೂಮಿಭಾರಕಾಹ ಏತೇಷಾಂ ಹಿರೋದೇನ ಬ್ರಹ್ಮ ಕರ್ಮ ಸಮಾರಭೇ. ಇದನ್ನು ಮಂತ್ರವನ್ನು ಹೇಳಬೇಕು. ಇಲ್ಲ ಓಂ ಭೂರ್ಭುವ ಸ್ವಃ ಎನ್ನುವ ಮಂತ್ರ ನಿಮಗೆ ಬಂದರೆ ಅದನ್ನೇ ಹೇಳಬಹುದು. ನಂತರ ಪ್ರಾಣಾಯಾಮಕ್ಕೆ ಈ ಮುದ್ರೆಯನ್ನು ಬಳಸಿ ಈ ರೀತಿ 3 ಬಾರಿ ಪ್ರಾಣಾಯಾಮ ಮಾಡಿ ನಂತರ ಸಂಕಲ್ಪ ಹೇಳಬೇಕಾಗುತ್ತದೆ. ಪ್ರಾಣಾಯಾಮ ಮಾಡುವುದಕ್ಕೆ ಈ ರೀತಿ ಮುದ್ರೆ, ಪ್ರಾಣಾಯಾಮ ಮಾಡುವಂತಹ ಮಂತ್ರ ಪೂರಕಂ ಕುಂಭಕಂ ಚೈವ ರೇಚಕಂ ತದನಂತರಂ ಪ್ರಾಣಾಯಾಮಮಿದಂ ಪ್ರೋಕ್ತ್ವಾ ಸರ್ವದೇವ ನಮಸ್ಕೃತಂ. ಈಗ ಪ್ರಾಣಾಯಾಮ ಮಾಡಿದ ನಂತರ ಸಂಕಲ್ಪ ಮಾಡಬೇಕಾದ್ರೆ ಈಗ ನೀವು ಬಳಸಿದಂಥ ಈ ಜಲ ಇನ್ನು ಅವಶ್ಯಕತೆ ಇಲ್ಲ. ಇದನ್ನು ಸೈಡ್ಗೆ ಇಟ್ಕೊಳ್ಳಿ. ಈಗ ಭಗವಂತನಿಗೆ ಅಂತ ಉಪಯೋಗಿಸುವಂತಹ ಪಾತ್ರೆ, ಪಂಚಪಾತ್ರೆಯಲ್ಲಿ ನಿಮ್ಮ ಈ ಉಂಗುರು ಬೆರಳಲ್ಲಿ ಇಟ್ಕೊಂಡಿರಿ. ಈಗ ಸಂಕಲ್ಪ ಹೇಳಬೇಕು. ಮಮೋಪಾತ ಸಮಸ್ತ ದುರಿತಕ್ಷಯ ದ್ವಾರಾ ಶ್ರೀ ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಚತುರ್ವಿಧ
ಫಲಪುರುಷಾರ್ಥಸಿದ್ಧ್ಯರ್ಥಂ ಧನಧಾನ್ಯ ಸಮೃದ್ಧ್ಯರ್ಥಂ ಸೌಭಾಗ್ಯಶುಭಫಲ ಸಂಪ್ರಾಪ್ತ್ಯರ್ಥಂ ಇಷ್ಟಕಾಮ್ಯಾರ್ಥಸಿದ್ಧ್ಯರ್ಥಂ ಸಕಲಲೋಕಕಲ್ಯಾಣಾರ್ಥಂ ವೇದಸಂಪ್ರದಾಯಾಭಿವೃದ್ಧ್ಯರ್ಥಂ ಮಮ ದೇಶೇ ಗೋವಧ ನಿಷೇಧಾರ್ಥಂ ಗೋಸಂರಕ್ಷಣಾರ್ಥಂ ದೀರ್ಘಸೌಮಂಗಲಿತ್ವ ಪ್ರಾಪ್ತ್ಯರ್ಥಂ ಶ್ರೀವರಮಹಾಲಕ್ಷ್ಮೀದೇವತಾ ಉದ್ದೇಶ್ಯ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡೋಪಚಾರ ಪೂಜಂ ಕರಿಷ್ಯೆ ಎಂದಾಗ ಈ ಉಂಗುರು ಬೆಳನ್ನು ಈ ಜಲಕ್ಕೆ ಅಜ್ಜಿ ತೆಗಿಬೇಕಾಗತ್ತೆ. ಈಗ ಘಂಟಾನಾದವನ್ನು ಮಾಡಬೇಕು. ಆಗಮಾರ್ಥತು ದೇವಾನಾಂ ಗಮನಾರ್ಥತು ರಾಕ್ಷಸಾಂ ಕುರು ಘಂಟಾರಾವಂ ತತ್ರ ದೇವತಾಹ್ವಾನ ಲಾಂಛನಂ. ಘಂಟಾನಾದ ಆದಮೇಲೆ ಈಗ ನಾವು ಕಳಶಾರಾಧನೆ ಮಾಡಬೇಕು. ಕಳಶಾರಾಧನೆ ಈ ಪಂಚಪಾತ್ರೆಗೆ ಮಾಡಿಕೊಳ್ಬೋದು. ಇದನ್ನು ಹೀಗೆ ಇಟ್ಟು ಕಳಸಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಶಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಶ್ರಿತ ಕುಕ್ಷೋತು ಸಾಗರ ಸರ್ವೇ ಸಪ್ತದ್ವೀಪವಸುಂದರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸಹಿತ ಸರ್ವೇ ಕಳಶಾಂಬು ಸಮಾಶ್ರಿತಃ ಗಂಗೆ ಚ ಯಮುನಾ ಚೈವ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ ಹೇಳಿದ ನಂತರ ಇದನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಅಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಸ ಬಾಹ್ಯಭ್ಯಂತರಂ ಶುಚಿಹಿ ಅಂತ ಹೇಳಿ ಈಗ ಈ ನೀರನ್ನು ಕೈಗೆ ತೆಗೆದುಕೊಳ್ಳಿ. ಈಗ ಈ ಜಲವನ್ನು ನಿಮ್ಮ ಕೈಗೆ ತೆಗೆದುಕೊಂಡು ಈ ಜಲದಲ್ಲಿ ನಿಮಗೆ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ. ನಿಮಗೆ ನಂತರ ಒಂದು ಹೂ ತೆಗೆದುಕೊಂಡು ಈ ಪಂಚಪಾದಲ್ಲಿ ಅಜ್ಜಿ ಈಗ ಪೂಜಾ ದ್ರವ್ಯಾಣಿಗಳೇನಿದ್ದಾವೆ ಅಲ್ಲಿ ಹೇಳಬೇಕು. ಪೂಜಾ ದ್ರವ್ಯಾಣಿ ದೇವತಾ ಮಂಡಪ ಅಂತ ಹೇಳಿ ಎಲ್ಲ ಕಡೆ ಶುದ್ಧಿ ಮಾಡ್ಕೊಳ್ಬೇಕು. ಈ ರೀತಿ ಅಷ್ಟೆ. ಈ ರೀತಿ ಶುದ್ಧಿ ಮಾಡಿಕೊಂಡ ನಂತರ ಹೂವು ಸೈಡ್ಗಿನ ಇಟ್ಟುಬಿಡಿ, ಇನ್ನು ಬಳಸಬೇಡಿ ಹೂವು. ಈಗ ಮಹಾಗಣಪತಿ ಪೂಜೆ ಈಗ ಎಲ್ಲ ಆಗಿದೆ. ಈಗ ಸಂಕಲ್ಪನೂ ಆಗಿದೆ. ಈಗ ನಾವೇನು ಮಾಡ್ತೀವಿ, ಗಣಪತಿ ಪೂಜೆ ಮಾಡ್ತೀವಿ. ಗಣಪತಿ ಪೂಜೆಗೆ ನಮಗೆ ಗಣಪತಿ ಮಂತ್ರ ಯಾವುದಾದ್ರೂ ಸರಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಂ ಗಣಾಧಿಪತಯೇ ನಮಃ ಸಂಕಷ್ಟಹರ ಗಣಪತಿಯೇ ನಮಃ ಅಂತ ಹೇಳಿ ಈಗ ಮಹಾಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳೋಣ. ಈಗ ನಾವು ಕಣ್ಮುಚ್ಕೊಂಡು ಗಣಪತಿಯನ್ನು ಧ್ಯಾನ ಮಾಡಿ ಓಂ ಮಹಾಗಣಪತಿಯೇ ನಮಃ ಧ್ಯಾಯಾಮಿ. ಶ್ರೀ ಮಹಾಗಣಪತೇ ನಮಃ ಧ್ಯಾಯಾಮಿ ಆದಮೇಲೆ ಈಗ ಶ್ರೀ ಮಹಾಗಣಪತಿಯೇ ನಮಃ ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಆವಾಹನೆ ಮಾಡಿದಾಗ ಗಣೇಶ ನಿಮ್ಮ ಬಳಿ ಬಂದು ಕುಳಿತುಕೊಂಡಿದ್ದಾನೆ ಎಂಬುವಂತಹ ಭಾವನೆಯನ್ನು ಮಾಡಬೇಕು. ಶ್ರೀ ಮಹಾಗಣಪತೇ ನಮಃ ಆವಾಹಯಾಮಿ. ಈಗ ಶ್ರೀ ಮಹಾಗಣಾಧಿಪತಯೇ ನಮಃ ಆಸನಂ ಸಮರ್ಪಯಾಮಿ. ಶ್ರೀ ಮಹಾಗಣಪತೇ ನಮಃ ಆಸನಂ ಸಮರ್ಪಯಾಮಿ. ಶ್ರೀ ಮಹಾಗಣಪತೇ ನಮಃ ಪಾದ್ಯೋಪಾದ್ಯಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತೇ ನಮಃ ಪಾದ್ಯೋಪಾದ್ಯಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತೇ ನಮಃ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತೇ ನಮಃ ಹಸ್ತಯೋರ್ಘ್ಯಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತೇ ನಮಃ ಮುಖ ಆಚಮನೀಯಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತೇ ನಮಃ ಶ್ರೀ ಮಹಾಗಣಾಧಿಪತೇ ನಮಃ ಸ್ನಾನಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತೇ ನಮಃ ವಸ್ತ್ರೈಗ್ಮಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತೇ ನಮಃ ವಸ್ತ್ರೈಗ್ಮಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ ಶ್ರೀ ಮಹಾಗಣಾಧಿಪತಯೇ ನಮಃ ಗಂಧಾಂಧಾರಯಾಮಿ. ಶ್ರೀ ಮಹಾಗಣಪತಯೇ ನಮಃ ಗಂಧಾಂಧಾರಯಾಮಿ.
ಶ್ರೀ ಮಹಾಗಣಾಧಿಪತಯೇ ನಮಃ. ಪುಷ್ಪಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ಪುಷ್ಪಂ ಸಮರ್ಪಯಾಮಿ. ಶ್ರೀ ಮಹಾಗಣಪತಿಯೇ ನಮಃ. ಧೂಪಮಾಗ್ರಾಪಯಾಮಿ. ಗಂ ಗಂ ಗಣಾಧಿಪತಯೇ ನಮಃ. ಧೂಪಮಾಗ್ರಾಪಯಾಮಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಧೂಪವನ್ನು ಹಾಕಿ. ಶ್ರೀ ಮಹಾಗಣಾಧಿಪತಯೇ ನಮಃ. ದೀಪಂ ದರ್ಶಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ದೀಪಂ ದರ್ಶಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ದೀಪಂ ದರ್ಶಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ನೈವೇದ್ಯಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ಸತ್ಯಂತ್ವರ್ಥೇನ ಪರಿಶಿಂಚಾಮಿ. ಪ್ರಾಣಾತ್ಮನೇ ನಮಃ. ಅಪಾನಾತ್ಮನೇ ನಮಃ. ವ್ಯಾನಾತ್ಮನೇ ನಮಃ. ಉದಾನಾತ್ಮನೇ ನಮಃ. ಸಮಾನಾತ್ಮನೇ ನಮಃ. ಮಧ್ಯ ಮಧ್ಯಪಾನೀಯಂ ಸಮರ್ಪಯಾಮಿ. ಪುನರ್ನೈವೇದ್ಯಂ ನಿವೇದಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ನೈವೇದ್ಯಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ನೈವೇದ್ಯ ಸಮರ್ಪಯಾಮಿ. ಇಲ್ಲಿ ನೈವೇದ್ಯ ಆದಮೇಲೆ ಗಣೇಶನಿಗೆ ನಾವು ತಾಂಬೂಲವನ್ನು ಅರ್ಪಿಸಬೇಕು. ನಿಮ್ಮಲ್ಲಿ ಈ ಥರ ತಾಂಬೂಲ ಎಕ್ಸ್ಟ್ರಾ ಇದ್ದರೆ ಒಂದು ಇಡ್ಬೋದು. ಇದು ಇಲ್ಲದ ಕಾರಣ ನಾನಿಲ್ಲಿ ಅಕ್ಷಂತೆಗಳನ್ನು ಬಳಸ್ತಿದ್ದೀನಿ. ನಿಮ್ಮ ಮನಸ್ಸಲ್ಲಿ ತಾಂಬೂಲವನ್ನು ಸಮರ್ಪಣೆ ಮಾಡುತ್ತಿದ್ದೀನಿ ಎನ್ನುವಂತಹ ಭಾವವನ್ನು ಮಾಡಿಕೊಳ್ಳಿ. ಶ್ರೀ ಮಹಾಗಣಾಧಿಪತಯೇ ನಮಃ. ತಾಂಬೂಲಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ತಾಂಬೂಲಂ ಸಮರ್ಪಯಾಮಿ. ತಾಂಬೂಲ ಆದಮೇಲೆ ಈಗ ನೀರಾಜನೆಯನ್ನು ಮಾಡಬೇಕು. ಕರ್ಪೂರ ಇದ್ದರೆ ಕರ್ಪೂರದಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ತುಪ್ಪದ ಬತ್ತಿ ಇದ್ದರೆ ತುಪ್ಪದ ಬತ್ತಿಯನ್ನು ಉಪಯೋಗಿಸ್ಬೋದು. ಶ್ರೀ ಮಹಾಗಣಾಧಿಪತಯೇ ನಮಃ. ನೀರಾಜನಂ ಸಮರ್ಪಯಾಮಿ. ನೀವು ಘಂಟಾನಾದವನ್ನು ಮಾಡ್ತಾ ನೀರಾಜನವನ್ನು ಕೊಡಬಹುದು. ನನಗೆ ಒಂದೇ ಕೈ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಹಾಗಣಾಧಿಪತಯೇ ನಮಃ. ನೀರಾಜನಂ ಸಮರ್ಪಯಾಮಿ. ನೀರಾಜನಂ ಸಮರ್ಪಯಾಮಿ ಆದಮೇಲೆ ನೀರಾಜನ ಕೊಟ್ಟ ನಂತರ ನೀವು ಈ ಉದ್ದರಣೆಯಲ್ಲಿ ನೀರು ತೆಗೆದುಕೊಂಡು 3 ಸಲ ಸುತ್ತಿ ಸೈಡ್ಗೆ ಬಿಡಿ. ತದನಂತರ ಅಕ್ಷಂತೆ ಕಾಳು ಅಥವಾ ಹೂವು ಯಾವುದಾದ್ರೂ ಸರಿ ಎತ್ಕೊಂಡು ಈ ರೀತಿ ತಿರುಗಿಸಿ ಗಣೇಶನಿಗೆ ಅರ್ಪಣೆ ಮಾಡಿ ಇದನ್ನು ಈ ರೀತಿ ಸ್ವೀಕರಣೆ ಮಾಡಿದ್ದಾರೆ ಎಂದು ಭಾವನೆ ಮಾಡಿ, ತದನಂತರ ಈಗ ನೀರಾಜನ ಆಗಿದೆ. ಈಗ ಈ ನೀರಾಜನವನ್ನು ನೀವು ನಮಸ್ಕಾರ ಮಾಡಿಕೊಳ್ಳಿ. ನೀರಾಜನೆಯನ್ನು ಮಾಡಿದ ನಂತರ ಸೈಡ್ಗಿಡೋಣ. ಈಗ ಗಣೇಶನಿಗೆ ಮಂತ್ರಪುಷ್ಪವನ್ನು ಅರ್ಪಿಸಬೇಕು. ಈ ಮಂತ್ರಪುಷ್ಪವನ್ನು ಹೂವು ತೆಗೆದುಕೊಂಡು ಇದರಲ್ಲಿ ಅರಿಶಿನ, ಕುಂಕುಮ ಮತ್ತು ಅಕ್ಷಂತೆ ಕಾಳನ್ನು ಈ ರೀತಿ ಇಟ್ಟ ನಂತರ ಈ ರೀತಿ ಗಣೇಶನಿಗೆ ಶ್ರೀ ಮಹಾಗಣಾಧಿಪತಯೇ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಗಣೇಶನಿಗೆ ಮಂತ್ರಪುಷ್ಪವನ್ನು ಸಮರ್ಪಣೆ ಮಾಡಿದ ನಂತರ ಈಗ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿಮಗೆ ಯಾವ ಮಂತ್ರ ಬರುತ್ತೆ ಇನ್ನೊಂದ್ಸಲ ಹೇಳಿ. ಆಗ ಅನಯ ಯಥಾಶಕ್ತಿ ಪೂಜೆಯಾಚ ಶ್ರೀ ಮಹಾಗಣಪತಿ ಸ್ವಾಮಿನಃ ಸುಪ್ರೀತೋ ಸುಪ್ರಸನ್ನ ಸುಪ್ರೀತೋ ವರದೋ ಭವತು. ಶ್ರೀ ಮಹಾಗಣಪತಿ ಪ್ರಸಾದಂ ಶಿರಸಾ ಗೃಹಾಮಿ. ಈಗ ಯಾವುದೇ ನಿರ್ವಿಘ್ನವು ಬರದೇ ಇರಲಿ, ವರಮಹಾಲಕ್ಷ್ಮಿಯ ಪೂಜೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಗಣೇಶನಿಗೆ ಆಲ್ರೆಡಿ ನಾವು ಇಟ್ಟಿರುವಂತಹ ಪ್ರಸಾದ ಅಂದರೆ ಅಕ್ಷಂತೆ ಕಾಳು ಯಾವುದು ನಾವು ಪೂಜೆ ಮಾಡಿರ್ತೀವಿ 2 ಅಕ್ಷಂತೆ ತೊಗೊಂಡು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. 2 ಅಕ್ಷಂತೆ ತೊಗೊಂಡು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವುದೇ ರೀತಿ ಭಂಗ ಆಗದೆ ಚೆನ್ನಾಗಿ ಮಾಡಪ್ಪ ಅಂತ ಕೋರಿಕೆ ಮಾಡಿಕೊಂಡು ನಾವು ಮನಸ್ಸಿನಲ್ಲೇ ಗಣೇಶನ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿಕೊಂಡು ಈಗ ವರಮಹಾಲಕ್ಷ್ಮಿ ಪೂಜೆಗೆ ನಾವು ತಯಾರಾಗೋಣ. ಶ್ರೀ ಮಹಾಗಣಾಧಿಪತಯೇ ನಮಃ. ಈಗ ವರಮಹಾಲಕ್ಷ್ಮಿ ಪೂಜೆಗೆ ಇಲ್ಲಿ ಧ್ಯಾನ ಮಾಡಿ ಪ್ರತಿಯೊಂದು ಉಪಚಾರಕ್ಕೂ ಈಗ ಇಲ್ಲಿ
ಸ್ತೋತ್ರ ಅಥವಾ ಮಂತ್ರಗಳು ಬರುತ್ತೆ. ನಿಮ್ಗೆ ಸಾಧ್ಯವಾದರೆ ಅದನ್ನು ಓದ್ಕೊಳ್ಳಿ. ಇಲ್ಲಾಂದರೆ ಮನಸ್ಫೂರ್ತಿಯಾಗಿ ಉಪಚಾರಗಳನ್ನು ನಾರ್ಮಲಾಗಿ ಗಣೇಶಗೆ ಹೇಗೆ ಮಾಡಿದ್ದೀವಿ ಹಾಗೆ ಮಾಡ್ಕೊಳ್ಬೋದು. ಈಗ ಧ್ಯಾನ. ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸರಸಿಜನಯನೆ ಸರೋಜಹಸ್ತೆ ಧವಳತಾರಾಂ ಕುಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ಲೋಕಾವನಿತಾ ಲೋಕೈಕದೀಪಾಂಕುರಂ ಶ್ರೀಮನ್ಮದಕಟಾಕ್ಷಲಬ್ಧ ವ್ಯುವದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಂ ವಂದೇ ಮುಕುಂದಪ್ರಿಯಾಂ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಧ್ಯಾಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಆಸನಂ ಸಮರ್ಪಯಾಮಿ. ಮನಸ್ಸಿನಲ್ಲಿ ಅಮ್ಮನವರು ಈಗ ಬಂದು ಆವಾಹನೆಯನ್ನು ಮಾಡಿದ್ದೀವಿ. ಈಗ ಬಂದು ಅಮ್ಮನವರು ಆವಾಹಯಾಮಿ ಅಂತ 3 ಸಲ ನಾವು ಹೇಳೋಣ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಆಸನಂ ಸಮರ್ಪಯಾಮಿ. ವರಮಹಾಲಕ್ಷ್ಮೀ ದೇವಿಯೇ ನಮಃ. ಆಸನಂ ಸಮರ್ಪಯಾಮಿ. ನೀವು ಕಳಶ ಮಾಡ್ಕೋಬೇಕಾದ್ರೆ ಕಳಶಕ್ಕೂ ಹಾಕ್ಕೊಳ್ಬೋದು, ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಮಾಡ್ಕೋಬೋದು. ಇದರಲ್ಲಿ ನಮಗೆ ಮೈನ್ ಬೇಕಾಗಿದ್ದು ಕಳಶನೇ ಅಲ್ವಾ, ಹಾಗಾಗಿ ಕಳಶಕ್ಕೆ ಮಾಡ್ಕೊಳ್ಳೋಣ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಆಸನಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಪಾದ್ಯೋಪಾದ್ಯಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಪಾದ್ಯೋಪಾದ್ಯಂ ಸಮರ್ಪಯಾಮಿ. ಮಹಾಲಕ್ಷ್ಮೀ ದೇವಿಯೇ ನಮಃ. ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ. ವರಮಹಾಲಕ್ಷ್ಮೀ ದೇವಿಯೇ ನಮಃ. ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಆಚಮನೀಯಂ ಸಮರ್ಪಯಾಮಿ. ವರಮಹಾಲಕ್ಷ್ಮೀ ದೇವಿಯೇ ನಮಃ. ಆಚಮನೀಯಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ತದನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಸ್ನಾನಾನಂತರಂ ವಸ್ತ್ರಂ. ಇಲ್ಲಿ ನೀವು ತಂದಿಟ್ಕೊಂಡಿರುವಂತಹ ಅಮ್ಮನವ್ರಿಗೆ ಸೀರೆ ಆಗಲಿ ರೌಕೆ ಆಗಲಿ ಇಡ್ಬೋದು. ಇಲ್ಲದ ಕಾರಣ ಈ ರೀತಿ ನಾವು ಮಾಡ್ಕೊಂಡಿರ್ತೀವಿ. ಹತ್ತಿಯಿಂದ ಮಾಡ್ಕೊಂಡಿರುವಂತಹ ವಸ್ತ್ರವನ್ನು ನೀವು ಮನಸ್ಸಿನಲ್ಲಿ ಸೀರೆಯನ್ನು ಅರ್ಪಿಸುತ್ತಿದ್ದೇನೆ ಎಂಬ ಭಾವದಲ್ಲಿ ಈಗ ಅಮ್ಮನವರಿಗೆ ಕಳಶಕ್ಕಾರು ಇಡ್ಬೋದು ಅಥವಾ ವಿಗ್ರಹಕ್ಕಾರು ಇಡ್ಬೋದು. ನಾನಿಲ್ಲಿ ವಿಗ್ರಹಕ್ಕೆ ಇಡ್ತಿದ್ದೀನಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಈಗ ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಯಜ್ಞೋಪವೀತಂ ಸಮರ್ಪಯಾಮಿ. ಈಗ ನೋಡಿ ಅಮ್ಮನವ್ರಿಗೆ ಯಜ್ಞೋಪವೀತ ಈ ರೀತಿ ಹತ್ತಿಯಿಂದ ಮಾಡ್ಕೊಂಡಿರುತ್ತೆ. ಈಗ ಅಮ್ಮನವ್ರಿಗೆ ಇದನ್ನು ಸಮರ್ಪಣೆ ಮಾಡೋಣ. ಈ ರೀತಿ ಸಮರ್ಪಣೆ ಮಾಡೋಣ. ಯಜ್ಞೋಪವೀತಂ ಸಮರ್ಪಯಾಮಿ. ಈಗ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಗಂಧಾಂಧಾರಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಗಂಧಾಂಧಾರಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಗಂಧಾಂಧಾರಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಪುಷ್ಪಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಪುಷ್ಪಂ ಸಮರ್ಪಯಾಮಿ.
ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ. ಪುಷ್ಪಂ ಸಮರ್ಪಯಾಮಿ. ಪುಷ್ಪವನ್ನು ಸಮರ್ಪಣೆ ಮಾಡಿದ ನಂತರ ಆಭರಣಗಳನ್ನು ನಿಮ್ಮ ಬಳಿ ಇದ್ದರೆ ಸಮರ್ಪಣೆ ಮಾಡ್ಬೋದು. ಇಲ್ಲದ ಕಾರಣ ಅಕ್ಷಂತೆ ಕಾಳನ್ನೇ ನಿಮ್ಮ ಭಾವನೆಯಲ್ಲಿ ಮಾತ್ರ ಅಮ್ಮನವ್ರಿಗೆ ಎಲ್ಲ ಆಭರಣಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ಹಾಕಿದ್ದೇನೆ ಎಂಬುವಂತಹ ಭಾವನೆ ಮಾಡ್ತಾ ಈಗ ಅಮ್ಮನವ್ರಿಗೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಆಭರಣಂ ಸಮರ್ಪಯಾಮಿ. ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ಆಭರಣ ಸಮರ್ಪಯಾಮಿ. ಈಗ ಇಲ್ಲಿ ಪ್ರಧಾನವಾಗಿ ಶ್ಲೋಕಗಳನ್ನು ನಾವು ಪ್ರತಿಯೊಂದು ಉಪಚಾರಕ್ಕೂ ಹೇಳಲಿಲ್ಲ, ಆದರೆ ಅಂಗಪೂಜೆಯನ್ನು ಇದನ್ನು ಕಂಪಲ್ಸರಿ ಹೇಳಬೇಕಾಗತ್ತೆ. ಈಗ ಅಕ್ಷಂತೆ ಕಾಳನ್ನು ಈ ರೀತಿ ತೆಗೆದುಕೊಂಡು ಒಂದೊಂದು ಅಂಗಪೂಜೆ ಮಾಡಬೇಕು. ಹೇಗೆ ಅಂದರೆ ಈಗ ತಗೊಂಡು ಚಂಚಲಾಯೈ ನಮಃ ಪಾದೋ ಪೂಜಯಾಮಿ. ಚಾಪಲಾಯೈ ನಮಃ ಜಾನುನಿ ಪೂಜಯಾಮಿ. ಪೀತಾಂಬರಧಾರೈ ನಮಃ ಊರುಂ ಪೂಜಯಾಮಿ. ಕಮಲವಾಸಿನ್ಯೈ ನಮಃ ಕಟಿಂ ಪೂಜಯಾಮಿ. ಪದ್ಮಾಲಯೈ ನಮಃ ನಾಭಿಂ ಪೂಜಯಾಮಿ. ಮದನಮಾತ್ರೇ ನಮಃ ಸ್ತನಂ ಪೂಜಯಾಮಿ. ಲಲಿತಾಯೈ ನಮಃ ಭುಜದ್ವಯಂ ಪೂಜಯಾಮಿ. ಕಂಬುಕಂಠೈ ನಮಃ ಕಂಠಂ ಪೂಜಯಾಮಿ. ಸುಮುಖಾಯೈ ನಮಃ ಮುಖಂ ಪೂಜಯಾಮಿ. ಶ್ರಿಯೈ ನಮಃ ಓಷ್ಯೈ ಪೂಜಯಾಮಿ. ಸುನಾಸಿಕಾಯೈ ನಮಃ ನಾಸಿಕಂ ಪೂಜಯಾಮಿ. ಸುನೇತ್ರಾಯೈ ನಮಃ ನೇತ್ರಂ ಪೂಜಯಾಮಿ. ರಮಾಯೈ ನಮಃ ಕರ್ಣೌ ಪೂಜಯಾಮಿ. ಕಮಲಾಯೈ ನಮಃ ಶಿರೌ ಪೂಜಯಾಮಿ. ಶ್ರೀವರಮಹಾಲಕ್ಷ್ಮೀ ದೇವಿಯೇ ನಮಃ ಸರ್ವಾಣಿ ಅಂಗಾಣಿ ಪೂಜಯಾಮಿ. ಇಲ್ಲಿಗೆ ಉಪಚಾರ ಆದಮೇಲೆ ನಿಮಗೆ ಯಾವುದಾದ್ರು ಶ್ಲೋಕ ಅಥವಾ ಇನ್ನೇನಾದರೂ ನಿಮಗೆ ಅಮ್ಮನವ್ರ ಬಗ್ಗೆ ಹಾಡಾಗಲಿ ಬರೋದಾದರೆ ಅಥವಾ ನಿಮ್ಮ ಕೋರಿಕೆಯನ್ನು ಆಲ್ರೆಡಿ ಸಂಕಲ್ಪದಲ್ಲಿ ಹೇಳ್ಕೊಂಡಿರ್ತೀರ, ಇನ್ನೇನು ಕೋರಿಕೊಳ್ಳುವಂತಹ ಅಭ್ಯಂತರ ಇರುವುದಿಲ್ಲ. ಈಗ ನೀವು ಅಮ್ಮನವರಿಗೆ ಯಾವುದಾದ್ರು ಒಂದು ಹಾಡಾಗಲಿ ಏನಾದ್ರು ಹೇಳ್ಕೊಬೋದು, ಅಥವಾ ವಿಷ್ಣು ಸಹಸ್ರನಾಮ ಆಗಿರಲಿ ಇನ್ನೊಂದಾಗಿರಲಿ ಅದನ್ನು ಓದಿಕೊಳ್ಬೋದು. ಇಲ್ಲ ಲಲಿತಾ ಸಹಸ್ರನಾಮ ಬಂದರೆ ಲಲಿತಾ ಸಹಸ್ರನಾಮ ಇಲ್ಲಿ ಮಾಡ್ಬೋದು. ಆ ರೀತಿ ಓದಿದ ನಂತರ ಇಲ್ಲ ಚಿಕ್ಕ ಶ್ಲೋಕ ಬರುತ್ತೆ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಶ್ಲಿತ ನಮಸ್ತಸ್ಸೈ 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 ನಮೋ ನಮಃ. ಇದೆಲ್ಲ ಆದ ನಂತರ ಈಗ ಅಮ್ಮನವರಿಗೆ ಈಗ ನಾವು ಗಂಧ ಎಲ್ಲ ಇನ್ನು ಪೂಜೆ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈಗ ಶ್ರೀ ವರಮಹಾಲಕ್ಷ್ಮೀ ದೇವಿಯೇ ನಮಃ. ಈಗ ಅಮ್ಮನವ್ರಿಗೆ ಧೂಪವನ್ನು ಸಮರ್ಪಣೆ ಮಾಡೋಣ. ಶ್ಲೋಕ ಬರದ ಕಾರಣ ನಾವು ಕ್ಲುಪ್ತವಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ಧೂಪಮಾಗ್ರಾಪಯಾಮಿ. ನಿಮ್ಮ ಗುರುಗಳಿದ್ದರೆ ಗುರುಗಳಿಗೂ ಪೂಜೆ ಮಾಡ್ಕೊಳ್ಬೋದು. ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ಧೂಪಮಾಗ್ರಾಪಯಾಮಿ. ಧೂಪದ ನಂತರ ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ದೀಪಂ ದರ್ಶಯಾಮಿ. ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ದೀಪಂ ದರ್ಶಯಾಮಿ. ಈಗ ಅಮ್ಮನಿಗೆ ದೀಪವನ್ನು ದರ್ಶನ ಮಾಡಿದ್ದೀವಿ. ನಂತರ ಈಗ ನೈವೇದ್ಯವನ್ನು ಸಮರ್ಪಣೆ ಮಾಡೋಣ. ಪೂಜೆಗೂ ಮುಂಚೆ ಮುಚ್ಚಿರಬೇಕು ನೈವೇದ್ಯಗಳನ್ನ. ಆಮೇಲೆ ಈ ರೀತಿ ತೆಗೆದು ಅಮ್ಮನವರ ಮುಂದೆ ಇಡೋಣ. ನಿಮಗೆ ಎಲ್ಲಿ ಸುಲಭ ಆಗುತ್ತೋ ಆ ರೀತಿ ಇಡಿ. ಈಗ ಉದ್ಧರಣೆಯಲ್ಲಿ ತೆಗೆದುಕೊಂಡು ಈಗ ಅದೇ ಮಂತ್ರ ಶ್ರೀವರಮಹಾಲಕ್ಷ್ಮೀ ದೇವಿಯೇ ನಮಃ ನೈವೇದ್ಯಂ ಸಮರ್ಪಯಾಮಿ. ಶ್ರೀವರಮಹಾಲಕ್ಷ್ಮೀ ದೇವಿಯೇ ನಮಃ ಸತ್ಯಂತ್ವರ್ಥೇನ ಪರಿಶಿಂಚಾಮಿ. ಅಮೃತಮಸ್ತು ಅಮೃತೋಪರಣಮಸಿ. ಪ್ರಾಣಾತ್ಮನೆ ಸ್ವಾಹ ಅಪಾನಾತ್ಮನೆ ಸ್ವಾಹ ವ್ಯಾನಾತ್ಮನೆ ಸ್ವಾಹ ಉದಾನಾತ್ಮನೆ ಸ್ವಾಹ ಸಮಾನಾತ್ಮನೆ ಸ್ವಾಹ. ಅಮೃತಮಸ್ತು ಅಮೃತಧಾನಮಸಿ. ಮದ್ಯಪಾನೀಯಂ ಸಮರ್ಪಯಾಮಿ. ಮದ್ಯಪಾನೀಯಂ ಸಮರ್ಪಯಾಮಿ. ಶುದ್ಧಾಚಮನೀಯಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ. ಮುಖಪ್ರಕ್ಷಾಳನಂ ಸಮರ್ಪಯಾಮಿ. ಪಾದೋಪ್ರಕ್ಷಾಳನಂ ಸಮರ್ಪಯಾಮಿ. ಈಗ ಅಮ್ಮನವ್ರಿಗೆ ನೈವೇದ್ಯ ನಿವೇದನೆ ಮಾಡಿದ್ದೀವಿ. ನೀವೇನಾದರೂ ತೆಂಗಿನಕಾಯಿಯನ್ನು ಒಡೆಯೋದಾದರೆ ಈ ಸಮಯದಲ್ಲಿ ತೆಂಗಿನಕಾಯಿಯನ್ನು ಒಡಿಬೋದು. ನೀವು ಮಾಡ್ಕೊಂಡಿರುವಂಥ ಆಹಾರ ಪದಾರ್ಥಗಳೆಲ್ಲ ಅಮ್ಮನವ್ರ ಮುಂದೆ ಇಟ್ಬಿಟ್ಟು ಈ ರೀತಿ ಉದ್ಧರಣೆಯಲ್ಲಿ
ಸಲ್ಲಿಸ್ಬೇಕಾಗತ್ತೆ. ಈಗ ತೆಂಗಿನಕಾಯಿ ಇದ್ದರೆ ಹೊಡ್ಕೊಳ್ಳಿ, ಇಲ್ಲ ಅಂದರೆ ಈಗೇನು ಮಾಡಿ ಅಮ್ಮನವ್ರಿಗೆ ನೆಕ್ಸ್ಟ್ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿ ನೋಡಿ ಇಷ್ಟು ತಾಂಬೂಲ. ಈ ತಾಂಬೂಲಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಸ್ವಲ್ಪ ಅಕ್ಷಂತೆ ಕಾಳು ಹಾಕ್ಕೊಂಡು ಸ್ವಲ್ಪ ಒಂದು ಹೂ ತಗೊಳ್ಳಿ. ಹೂ ತೆಗೆದುಕೊಂಡು ನೋಡಿ ಇಷ್ಟಿಡಿ, ಇದೇ ತಾಂಬೂಲ. ಶಿವರ ಮಹಾಲಕ್ಷ್ಮೀ ದೇವಿಯೇ ನಮಃ ತಾಂಬೂಲಂ ಸಮರ್ಪಯಾಮಿ. ಈ ರೀತಿ ತಾಕಿಸಿ ಅಮ್ಮನವ್ರಿಗೆ ತೋರಿಸ್ಬಿಟ್ಟು ಇದನ್ನು ನಿಮ್ಗೆ ಸಾಧ್ಯವಾದರೆ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಅಮ್ಮನವ್ರ ಪಕ್ಕದಲ್ಲೇ ಇಟ್ಕೊಳ್ಬೋದು. ಇಲ್ಲಿ ಈ ರೀತಿ ಇಟ್ಬಿಟ್ಟು ಈ ರೀತಿ ಇಡಬೇಕು. ಅಮ್ಮನವ್ರಿಗೆ ಕೊಡುವಂತಹ ರೀತಿಯಲ್ಲಿ ಈ ರೀತಿ ಇಡಬೇಡಿ, ಈ ರೀತಿಯೇ ಕೊಡುವಂತಹ ರೀತಿಯಲ್ಲಿ ಇರಬೇಕು. ತಗೊಳ್ಳಿ, ಈ ರೀತಿ ಕೊಡಿ. ವರಮಹಾಲಕ್ಷ್ಮೀ ದೇವಿಯೇ ನಮಃ ತಾಂಬೂಲಂ ಸಮರ್ಪಯಾಮಿ. ಈಗ ತಾಂಬೂಲ ಎಲ್ಲ ಕೊಟ್ಟಾದಮೇಲೆ ಅಮ್ಮನವ್ರಿಗೀಗ ನೀರಾಜನೆಯನ್ನು ಹೇಳೋಣ, ಅಂದರೆ ಮಂಗಳಾರತಿ ಮಾಡೋಣ. ಮಂಗಳಾರತಿ ಸಾಧ್ಯ ಆದರೆ ಅರಿಶಿನ ಮತ್ತು ಕುಂಕುಮ, ಒಂದು ಹೂವು ಇಟ್ಬಿಟ್ಟು, ಹೂವು ಇಲ್ಲ ಅಂದರೆ ಅಕ್ಷಂತೆ ಕಾಳು ಎರಡೂ ಇದ್ದರೆ ಎರಡೂ ಇಡಿ. ಈ ರೀತಿ ಈಗ ಮಾಡಬೇಕು. ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ನೀರಾಜನಂ ಸಮರ್ಪಯಾಮಿ. ಸಾಮ್ರಾಜಂ ಚ ವಿರಾಜಂ ಚ ಭೀಷೀರ್ಯೋಚನೋ ಗೃಹೇ ಲಕ್ಷ್ಮೀ ರಾಷ್ಟ್ರಸ್ಯ ಯಾಮುಖೇ ತಯಾಮಾಸಂ ಸ್ವಜಾಮಸಿ. ಶಿವರಮಹಾಲಕ್ಷ್ಮೀ ದೇವಿ ನಮಃ ದೀಪಂ ಕರ್ಪೂರದೀಪಂ ತೇಜಸ್ವಂ ಅಜ್ಞಾನತಿಮಿರಾಪಹಂ ದೇವಿ ಪ್ರೀತಿಕರಂ ಚೈವ ಮಮ ಸೌಖ್ಯಂ ವಿವಾದರ್ಯಾಯ. ಸಂತತಂ ಶ್ರೀರಸ್ತು ಸಮಸ್ತಮಂಗಳಾನಿ ಭವಂತು ನಿತ್ಯ ಶ್ರೀರಸ್ತು ನಿತ್ಯಮಂಗಳಾನಿ ಭವತ್ತು. ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ಆನಂದ ಕರ್ಪೂರ ಮಹಾನೀರಾಜನಂ ಸಮರ್ಪಯಾಮಿ. ಕರ್ಪೂರ ಇದೆ, ಕರ್ಪೂರದಲ್ಲಿ ನೀರಾಜನೆ ಮಾಡ್ಬೋದು. ಈಗ ನೀರಾಜನೆ ಆದ ನಂತರ ಈಗ ನೋಡಿ ಮತ್ತೆ ಉದ್ದರಣೆ ನೀರು ತೊಗೊಂಡು ಈಗ 3 ಸಲ ಸುತ್ತಿ ಈಗ ಇಲ್ಲಿ ಸೈಡ್ಗೆ ಹಾಕಿ, ನಂತರ ಹೂವು ಅಥವಾ ಅಕ್ಷಂತೆಗಳು ಎರಡೂ ಇದ್ದರೆ ಎರಡೂ ತೆಗೆದುಕೊಂಡು ಮತ್ತೆ ಈ ರೀತಿ ಮಾಡಿ ಅಮ್ಮನವ್ರಿಗೆ ಈಗ ನೀರಾಜನವನ್ನು ಸಮರ್ಪಣೆ ಮಾಡಿದ್ದೇವೆ. ಈ ರೀತಿ ಈಗ ನೀರಾಜನವೆಲ್ಲ ಮುಗಿಯಿತು. ಈಗ ಮಂತ್ರಪುಷ್ಪವನ್ನು ಸಮರ್ಪಣೆ ಮಾಡಬೇಕು. ನೋಡಿ ಮತ್ತೆ ಒಂದು ಹೂ ತೆಗೆದುಕೊಳ್ಳಿ. ಈಗ ಮಂತ್ರಪುಷ್ಪಕ್ಕೆ ನೋಡಿ ಹೂ ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷಂತೆ ಕಾಳನ್ನು ಇಟ್ಟು ಈಗ ಅಮ್ಮನವ್ರಿಗೆ ಈ ಮಂತ್ರಪುಷ್ಪವನ್ನು ಸಮರ್ಪಣೆ ಮಾಡಬೇಕು. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತೋ ಭವ ಸರ್ವದಾ. ಶಿವರಮಹಾಲಕ್ಷ್ಮೀ ದೇವಿಯೇ ನಮಃ ಸುವರ್ಣ ದಿವ್ಯ ಮಂತ್ರಪುಷ್ಪಂ ಸಮರ್ಪಯಾಮಿ. ನೀವು ಕಳಶಕಾರು ಇಡ್ಬೋದು ಅಥವಾ ನೀವು ಭಾವಚಿತ್ರಕಾರು ಇಡ್ಬೋದು. ಈಗ ನಂತರ ಅಮ್ಮನವ್ರಿಗೆ ಛತ್ರ ಚಾಮರ ಗೀತಾ ನೃತ್ಯ ಆಂದೋಲಿಕ ಅಶ್ವಾರೋಹಣ ಗಜಾರೋಹಣ ಸಮಸ್ತ ರಾಜೋಪಚಾರಾನ್ ಪೂಜಾನ್ ಸಮರ್ಪಯಾಮಿ. ಅಮ್ಮನವ್ರಿಗೆ ಛತ್ರ ಚಾಮರ ಮತ್ತು ನೃತ್ಯ ಮತ್ತು ಗಾನದಿಂದ ಅಮ್ಮನವ್ರಿಗೆ ನಾವು ಮನಸ್ಸಿಂದನೇ ಎಲ್ಲ ಹೇಳ್ಕೊಂಡು ಕುದುರೆ ಮತ್ತು ಆನೆಯ ಮೇಲೆ ಗಜಾರೋಹಣ ಅಶ್ವಾರೋಹಣ ಅಂತ ರಾಜೋಪಚಾರಣ ಮಾಡಿದ್ದೀವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸಮರ್ಪಯಾಮಿ ಅಂದ್ಕೊಳ್ಳಿ. ಈಗ ಮತ್ತೆ ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯತಃ ಪೂಜಾ ಕ್ರಿಯಾದಿಷು ನೂನ್ಯಂ ಸಂಪೂರ್ಣತಂ ಯಾತಿ ಸದ್ಯೋ ವಂದೇ ತಂ ಅಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನಿ ಯತ್ತ ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಾಸ್ತುತೆ. ಅನಯ ಯಥಾಶಕ್ತಿ ಪೂಜೆಯ ಚ ಭಗವತಿ ಸರ್ವಾತ್ಮಿಕ ಶ್ರೀವರಮಹಾಲಕ್ಷ್ಮೀ ಅಂಬಾ ಸುಪ್ರೀತಾ ಸುಪ್ರಸನ್ನ ವರದೋ ಭವತು. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾ. ಗೋಬ್ರಾಹ್ಮಣಭ್ಯೋ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷಂತು ಪರ್ಜನ್ಯಃ ಪೃಥ್ವಿ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣ ಸಂತು ನಿರ್ಭಯಃ. ಅಪುತ್ರಾಃ ಪವಿತ್ರಾಃ ಸಂತು ಪುತ್ರಿನಃ ಸಂತು ಪೌತ್ರಿನಃ. ಅದನಾ ಸದನಾ ಸಂತು ಜೀವಂತಂ ಶರದಾಂ ಶತಂ. ಇಲ್ಲಿಗೆ ಪೂಜೆ ಮುಕ್ತಾಯ ಆಗುತ್ತೆ. ಈಗ ನೀವು ತೋರ ಗ್ರಂಥಿ ಪೂಜೆ ಮಾಡ್ಕೊಳ್ಬೇಕು. ಹೇಗೆ ಅಂದರೆ ನೋಡಿ ಈ ರೀತಿ
9 ಗಂಟನ್ನು ನೋಡಿ, ಒಂದೊಂದು ಗಂಟೆಗೂ ನಾನು ಕುಂಕುಮ ಇಟ್ಟಿದ್ದೇನೆ. ಈ ರೀತಿ 9 ಗಂಟಿದೆ. ಇಲ್ಲಿ ಅಮ್ಮನವ್ರಿಗೆ ಈ ರೀತಿ ಅಮ್ಮನವ್ರ ಮುಂದೆ ಯಾರು ಇಡಿ, ಅಥವಾ ಆದರೆ ಸಾಧ್ಯ ಆದರೆ ಅಮ್ಮನವ್ರ ಮೇಲಾರು ಇಡ್ಬೋದು. ನೀವೇನು ಮಾಡಿ ನೋಡಿ, ಈ ರೀತಿ ಹೂವು ಇಟ್ಬಿಟ್ಟು ಹೂವಿನ ಮೇಲೆ ಈ ತೋರ ಗ್ರಂಥವನ್ನು ಇಡಿ. ಈ ಒಂದೊಂದು ಗ್ರಂಥಿಗೂ ಒಂದೊಂದು ಪೂಜೆ ಮಾಡಬೇಕು. ಅಕ್ಷಂತೆ ಕಾಳು ತಗೊಳ್ಳಿ, ಇಡಿ. ಒಂದೊಂದೇ ಗ್ರಂಥಿಗೆ ಪೂಜೆ ಮಾಡಬೇಕು. ಕಮಲಾಯೈ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ, ರಮಾಯೈ ನಮಃ ದ್ವಿತೀಯ ಗ್ರಂಥಿ ಪೂಜಯಾಮಿ, ಲೋಕಮಾತ್ರೇ ನಮಃ ತೃತೀಯ ಗ್ರಂಥಿ ಪೂಜಯಾಮಿ, ವಿಶ್ವಜನಯೈ ನಮಃ ಚತುರ್ಥ ಗ್ರಂಥಿ ಪೂಜಯಾಮಿ, ಮಹಾಲಕ್ಷ್ಮಿಯೈ ನಮಃ ಪಂಚಮ ಗ್ರಂಥಿ ಪೂಜಯಾಮಿ, ಕ್ಷೀರಾಬ್ಧಿತನಯಾಯೈ ನಮಃ ಷಷ್ಠಮ ಗ್ರಂಥಿ ಪೂಜಯಾಮಿ, ವಿಶ್ವಸಾಕ್ಷಿಣ್ಯೈ ನಮಃ ಸಪ್ತಮ ಪೂಜಯಾಮಿ, ಛಂದಸಹೋದ್ಯರ್ಯೈ ನಮಃ ಅಷ್ಟಮ ಪೂಜಯಾಮಿ, ಶಿವಮಹಾಲಕ್ಷ್ಮೀ ದೇವಿಯೇ ನಮಃ ನವಮ ಪೂಜಯಾಮಿ. ಈ ರೀತಿ ಗ್ರಂಥ ಪೂಜೆಯನ್ನು ಅಕ್ಷಂತೆಗಳಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಈ ಹೂವಿಗೆ ಇದನ್ನು ಕಟ್ಕೊಂಡು ನೀವು ನಿಮ್ಮ ಕೈಗೆ ಧರಿಸ್ಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಅಷ್ಟು ತೋರಣಗಳನ್ನು, ಅಂದರೆ ಈ ಗ್ರಂಥಿ ಪೂಜೆ ಮಾಡ್ಕೊಂಡಿದ್ದೀವಲ್ಲ, ಈ ರೀತಿ ಇದನ್ನು ಒಂದು ಹೂವಿಗೆ ಕಟ್ಟಿದ ನಂತರ ಹೂವಿಗೆ ಅಮ್ಮನವ್ರಿಗೆ ಸಲ್ಲಿಸಿ. ಈ ರೀತಿ ನೀವು ಕಳಶಕ್ಕಿಟ್ಟರೆ ಕಳಶಕ್ಕಿಡಿ, ಇಲ್ಲ ಅಂತಂದರೆ ಈ ಪೂಜೆ ಆದ ನಂತರ ಈ ಥರ ಕಳಶಕ್ಕೆ ಇಟ್ಬಿಟ್ಟು ಈ ಒಂದು ಹೂವಿಗೆ ಕಟ್ಕೊಂಡು ನಿಮ್ಮ ಬಲಗೈಗೆ ಕಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ಕಟ್ಕೊಳ್ಬೋದು. ಇದು ಪ್ರಧಾನವಾಗಿ ಮನೆ ಯಜಮಾನರು ಯಾರಿದ್ದಾರೆ ಅವರು ಕಟ್ಕೊಳ್ಬೇಕು. ಇದೆಲ್ಲ ಆದ ನಂತರ ಇಲ್ಲಿಗೆ ಪೂಜೆ ಮುಕ್ತಾಯ ಆಗುತ್ತೆ. ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದ್ಬೋದು, ಅಥವಾ ಓದಿರುವಂತಹ ಆಡಿಯೋಗಳನ್ನ ಕೇಳಿಸ್ಕೊಂಡು ಚಾರುಮತಿ ದೇವಿಯ ಕಥೆಯನ್ನು ನಾವು ನೆನೆಸ್ಕೊಂಡಿದ ನಂತರ ಅಮ್ಮನವ್ರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಇಲ್ಲಿಗೆ ಪೂಜೆಯನ್ನು ನೀವು ಮುಗಿಸ್ಬೋದು. ಆದಮೇಲೆ ನೀವು ರಾತ್ರಿಗೆ ಅಮ್ಮನವ್ರಿಗೆ ಆರತಿ ಬೆಳಗಿ ಈ ಕಲಶದ ಮಂಟಪ ಏನಿರುತ್ತೆ, ಎಲ್ಲಿಗೆ ನೀವು ಪೂಜೆ ಸಲ್ಲಿಸಿರ್ತೀರ, ಆವಾಹಯಾಮೆ ಅಂದಿರ್ತೀರ, ಅಲ್ಲಿಗೆ ಕಲಶವನ್ನು 3 ಸರಿ ಜರುಗಿಸ್ಬೇಕಾಗತ್ತೆ ಅಷ್ಟೇ. ಇಲ್ಲಿಗೆ ನಮ್ಮ ಪೂಜೆ ಮುಕ್ತಾಯ ಆಗುತ್ತೆ. ಇದೆಲ್ಲ ಆದಮೇಲೆ ಮುಕ್ತಾಯದರಿಗೆ ಬೇಕಾದರೆ ಬೆಳಗ್ಗೆನೇ ನೀವು ಪೂಜೆ ಮಾಡಿದ ನಂತರ ವಾಯಿನವನ್ನು ಕೊಡ್ಬೋದು. ವಾಯಿನವನ್ನು ಕೊಡಬೇಕಾದ್ರೆ ಶ್ಲೋಕಗಳಿರುತ್ತೆ, ಬಂದರೆ ಹೇಳ್ಬೋದು, ಇಲ್ಲ ಅಂದರೆ ಹಾಗೆ ಕೊಡ್ಬೋದು. ನಿಮಗೆ ಶಕ್ತಿ ಅನುಸಾರ ಮಾಡ್ಬೋದು. ಇದು ಷೋಡೋಪಚಾರ ಪೂಜೆ. ಈ ಪೂಜೆಯನ್ನು ಮಾಡಿದ ನಂತರ ನಿಮಗೆ ಸಂಪೂರ್ಣ ವರಮಹಾಲಕ್ಷ್ಮಿ ಪೂಜೆಗೆ ಬರುವಂತಹ ಫಲಿತಾಂಶ ಗುರುಗಳ ದಯೆಯಿಂದ, ಅಮ್ಮನವ್ರ ದಯೆಯಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಆದರೆ ಈ ಪೂಜೆಯನ್ನು ಮಾಡಬೇಕಾದ್ರೆ ಭಾವನೆ ತುಂಬ ಮುಖ್ಯ. ಭಾವನೆಯನ್ನು ಒಂದೊಂದು ಉಪಚಾರಕ್ಕೂ ಒಂದೊಂದು ಭಾವನೆ ಮಾಡಿ ಪೂಜೆಯನ್ನು ಮುಕ್ತಾಯ ಮಾಡಿ. ಇದರಲ್ಲಿ ಯಾವುದೇ ಆಡಂಬರ ಬೇಕಾಗಿಲ್ಲ. ಇರುವಂತಹ ಪೂಜೆ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ಶಿವಮಹಾಲಕ್ಷ್ಮೀ ದೇವಿಯೇ ನಮಃ. ಶುಭಮಸ್ತು, ಶುಭಂ ಭೂಯಾತ್.